ಬೆಂಗಳೂರಿನಲ್ಲಿ ಹಾಡ ಹಗಲೇ ದರೋಡೆಯನ್ನ ನಡೆಸಲಾಗಿದೆ. 7 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿರೋದು. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿದೆ. ಹಾಡ ಹಗಲೇ ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಕೇಸ್. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಎಂಎಸ್ ಏಜೆನ್ಸಿ ಮ್ಯಾನೇಜರ್ ದೂರಿನ ಅನ್ವಯ ಈ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರೋದು. 3 ಬ್ಯಾಂಕ್ಗೆ ಸೇರಿದಂತಹ ಹಣ ಸಿಎಂಎಸ್ ವಾಹನದಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಜೆಪಿ ನಗರ, ಸಾರಕ್ಕಿ ಮುಖ್ಯ ರಸ್ತೆ, ಐಟಿಐ ಲೇಔಟ್ ಬ್ಯಾಂಕ್ಗಳಿಗೆ ಸೇರಿದಂತಹ ಹಣ ಇದಾಗಿದೆ. ದರೋಡೆಯಲ್ಲಿ ನಡೆದ ಎಲ್ಲಾ ಘಟನೆಗಳು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಡಹಗಲೇ ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂಎಸ್ ಏಜೆನ್ಸಿ ಮ್ಯಾನೇಜರ್ ದೂರನ್ನ ಕೊಟ್ಟಿರೋದು. ಈ ದೂರಿನ ಅನ್ವಯ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಸಿದ್ದಾಪುರ ಪೊಲೀಸರು. 3 ಬ್ಯಾಂಕ್ಗೆ ಸೇರಿದಂತಹ ಹಣ ಈ ಸಿಎಂಎಸ್ ವಾಹನದಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಜೆಪಿ ನಗರ, ಸಾರಕ್ಕಿ ಬ್ರಾಂಚ್, ಐಟಿಐ ಲೇಔಟ್ನ ಬ್ಯಾಂಕ್ಗಳಿಗೆ ಈ ಹಣ ಸೇರಿತ್ತು. ಇನ್ನು ದರೋಡೆಯಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿ ಈ ಘಟನೆ ನಡೀತು, ಹೇಗಾಯ್ತು ಈ ದರೋಡೆ ಅನ್ನೋದರ ಡಿಟೇಲ್ ಅನ್ನ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಹನದಲ್ಲಿದ್ದ ಸಿಸಿಟಿವಿ ಡಿವಿಆರ್ ಅನ್ನ ಈ ರಾಬರ್ಸ್ ಹೊತ್ತೊಯ್ದಿದ್ದಾರೆ. ಸಾಕ್ಷ್ಯಗಳು ಸಿಗದಂತೆ ಎಲ್ಲವನ್ನ ಕದ್ದೊಯ್ದಿದ್ದಾರೆ ಈ ಡಕಾಯಿತರು. 3 ತಂಡಗಳನ್ನು ರಚಿಸಿ ದರೋಡೆಕೋರರಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಈ ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ವಾಹನದಲ್ಲಿ ಇದ್ದಂತಹ ಸಿಸಿಟಿವಿ ಡಿವಿಆರ್ ಅನ್ನು ಸಹ ಈ ದರೋಡೆಕೋರರು ಹೊತ್ತೊಯ್ದಿದ್ದಾರೆ. ಸಾಕ್ಷ್ಯಗಳು ಯಾವುದೂ ಸಹ ಸಿಗಬಾರ್ದು ಅಂತ ಹೇಳಿ ಡಕಾಯಿತರು ಇದನ್ನು ಸಹ ಕದ್ದೊಯ್ದಿದ್ದಾರೆ. 3 ತಂಡಗಳನ್ನು ರಚಿಸಿ ಶೋಧ ಕಾರ್ಯವನ್ನ ಇದೀಗ ಪೊಲೀಸರು ನಡೆಸುತ್ತಿದ್ದಾರೆ. ದರೋಡೆಕೋರರ ಬಂಧನಕ್ಕಾಗಿ ಈಗ ಬಲೆ ಬೀಸಲಾಗಿದೆ ಪೊಲೀಸರಿಂದ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಆಗಿದೆ. ಸದ್ಯ ಪೊಲೀಸರು 3 ತಂಡಗಳನ್ನು ರಚನೆ ಮಾಡಿ ಈ ಡಕಾಯಿತರನ್ನ ಹಿಡಿಯೋದಕ್ಕೆ ಬಲೆಯನ್ನ ಬೀಸಿದ್ದಾರೆ. ಸಾಕ್ಷ್ಯಗಳು ಸಿಗದಂತೆ ಅವರು ಸಿಸಿಟಿವಿ ಡಿವಿಆರ್ ಅನ್ನು ಸಹ ಅಲ್ಲಿ ವಾಹನದಲ್ಲಿ, ಈ ಸಿಎಂಎಸ್ ವಾಹನದಲ್ಲಿ ಎಟಿಎಂಗೆ ಹಣ ಹಾಕೋದಕ್ಕೆ ಎಲ್ಲಿ ಎತ್ಕೊಂಡು ಹೋಗ್ತಿದ್ರು ಅದರ ಡಿವಿಆರ್ ಅನ್ನು ಸಹ ಹೊತ್ತೊಯ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉಮೇಶ್, ಇವಾಗ ಪೊಲೀಸರು ಈ ಕಳ್ಳರನ್ನ ಹಿಡಿಯೋದಕ್ಕೆ, ಈ ಡಕಾಯತರನ್ನ ಹಿಡಿಯೋದಕ್ಕೆ ಯಾವ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರೆ, ತಂಡಗಳು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ವಾಹನದಲ್ಲಿ ಇದ್ದಂತಹ ಡಿವಿಆರ್ ಅನ್ನು ಸಹ ಕದ್ಕೊಂಡು ಹೋಗಿದ್ದಾರೆ, ಇನ್ನು ಏನೇನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಅರ್ಪಿತಾ, ಈ ದರೋಡೆಕೋರರು ಏನಿದ್ದಾರೆ ಇವರನ್ನು ಹಿಡಿಯೋದಕ್ಕೆ 7-8ಕ್ಕೂ ಹೆಚ್ಚು ತಂಡಗಳನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಖುದ್ದು ಪೊಲೀಸ್ ಕಮಿಷನರ್ ಈಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಅಲ್ಲೇ ಇದ್ಕೊಂಡೆ ಅದ್ರ ಬಗ್ಗೆ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತೇನು ದರೋಡೆ ಮಾಡಿದ್ರು ಅವರು ತುಂಬಾ ಪ್ಲಾನ್ಡ್ ಆಗಿ ಕೆಲಸ ಮಾಡಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಯಾಕೆಂದ್ರೆ ಆ ವ್ಯಾನ್ ಏನಿದೆ, ಸಿಎಂಎಸ್ ಏಜೆನ್ಸಿ ವ್ಯಾನು, ಅದು ಜೆಪಿ ನಗರದಿಂದ ಲಿಂಗರಾಜಪುರಕ್ಕೆ ಹೋಗುವ ದಾರಿ ಯಾವುದು, ಮತ್ತೆ ಯಾವ ದಾರಿಯಲ್ಲಿ ಓದಿದ್ರೆ ಓದಲ್ಲಿ ಇವ್ರನ್ನ ಅಡ್ಡ ಹಾಕಿ ನಾವು ದರೋಡೆ ಮಾಡ್ಬೋದು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಅದಂದ್ರೆ ಇವತ್ತು ಏನು ಅಶೋಕ ಪಿಲ್ಲರ್ ಬಳಿ ದರೋಡೆ ಮಾಡಿರುವಂತದ್ದು. ಅಲ್ಲಿ ಅಡ್ಡ ಹಾಕಿ ನಂತರದಲ್ಲಿ ಡೈರಿ ಸರ್ಕಲ್ ನ ಫ್ಲೈಓವರ್ ಇಂದ ಫ್ಲೈಓವರ್ ಮೇಲೆ ಯಾವುದೇ ರೀತಿಯ ಸಿಸಿಟಿವಿ ಇರೋದಿಲ್ಲ, ಅಲ್ಲಿ ಅವ್ರನ್ನ ತಡೆದು ಈಗ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಮತ್ತೆ ಈ ಹಣ ಸಾಗಾಟದ ಬಗ್ಗೆ ಕೂಡ ಪೊಲೀಸರಿಗೆ ಒಂದಷ್ಟು ಅನುಮಾನಗಳಿದಾವೆ. ಅಂದ್ರೆ ಆ ಫ್ಲೈಓವರ್ ಮೇಲೆ ಯಾವುದೇ ರೀತಿಯ ಸಿಸಿ ಕ್ಯಾಮ್ರಾಗಳಿಲ್ಲ, ಅಲ್ಲಿ ಬೇರೆ ವಾಹನವನ್ನು ಬಳಸಿ ಆ ಹಣವನ್ನು ಬೇರೆ ಒಂದು ವಾಹನದಲ್ಲಿ ಎಸ್ಕೇಪ್ ಮಾಡ್ಕೊಂಡು ನಂತರದಲ್ಲಿ ಖಾಲಿ ವಾಹನದ ಮುಖಾಂತರ ಅವರು ಓಲ್ಡ್ ಮಡ್ರಾಸ್ ರೋಡ್ ಮುಖಾಂತರ ಹೊಸಕೋಟೆ ಬಲರಂತಿ ತಗೊಂಡು ತಮಿಳುನಾಡು ಬಾರ್ಡರ್ಗೆ ಹೋಗಿ ನಾಟಿಚಬಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಮಾಹಿತಿ ಕೂಡ ಇರುವಂತದ್ದು, ಅವರು ಬರೀ ಖಾಲಿ ವಾಹನ ತಗೊಂಡು ಆ ಓಲ್ಡ್ ಮಡ್ರಾಸ್ ರೋಡ್ ಕಡೆ ಹೋಗಿರುವಂತದ್ದು, ಮತ್ತೆ ಈ ಹಣವನ್ನ ಬೇರೊಂದು ವಾಹನದ ಮುಖಾಂತರ ಬೆಂಗಳೂರು ಸಿಟಿ ವ್ಯಾಪ್ತಿಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ ಈ ಏನು ವ್ಯಾನ್ ಏಜೆನ್ಸಿ ವ್ಯಾನ್ ಏನಿದೆ ಅದರ ಡಿವಿಆರ್ ಕೂಡ ತಗೊಂಡೋಗಿರೋದು ನೋಡ್ತಾ ಇದ್ರೆ ಇವ್ರು ಪಕ್ಕ ಪ್ಲಾನೆಡ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈ ವ್ಯಾನ್ ಅಲ್ಲಿ ಇದ್ದಂತ 4 ಜನರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಚಾಲಕ ಏನಿದ್ದಾನೆ, ಚಾಲಕನ ಮೇಲೆ ಹೆಚ್ಚಿನ ಅನುಮಾನ ಇರುವಂತದ್ದು. ಆತನ ಹೇಳಿಕೆ ಮೇಲೆ ಹಲವು ಅನುಮಾನಗಳಿರೋ ನಿಟ್ಟಿನಲ್ಲಿ ಅಧಿಕಾರಿಗಳು ಆತನನ್ನು ಜೊತೆಯಲ್ಲಿ ಇಟ್ಕೊಂಡು ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ತಡರಾತ್ರಿ ಹೊತ್ತಿಗೆ ಶತಾಯಗತಾಯ ಅವನು ಹಿಡಿಯುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.